ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್ ನಾಶಿಕ್. ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಆಲ್ ಆಪ್ಷನ್ ಪ್ರೆಸ್ ಮಾಡಿ. ನನಗೆ ನನ್ನ ಹೊಸ ವೀಡಿಯೋಗಳು ನಿಮಗೆ ಬರ್ತಾ ಇರ್ತದೆ ನೋಟಿಫಿಕೇಷನ್. ಇವತ್ತು ನಾನೊಂದು ಯಾಕೆ ತುಂಬ ಟೈಮಿಂದ ವೀಡಿಯೋ ಮಾಡಬೇಕಂತ ಇದ್ದೆ ನನ್ನ ಬೈಕಿನ ಬಗ್ಗೆ. ನಾನು ಯಾಕೆ FZ ಬೈಕ್ ತಗೊಂಡೆ ಅಂತ. FZ SV3 ಇದು. ನನಗೆ ನನ್ನ ಕಸಿನ್ಸ್ ಅವರೆಲ್ಲ ಹೇಳಿದರು ಎಕ್ಸ್ಪಲ್ಸೇ ಒಳ್ಳೆಯದು ಅಂತ. ಆ ಎಕ್ಸ್ಪಲ್ಸ್ ಬೈಕಿಂದಲೂ ನನಗೆ ತುಂಬ ಲೈಕ್ ಇತ್ತು ಈ ಬೈಕು. ಯಾಕಂದರೆ ನನಗೆ ಅದು FZ ಅಂದರೆ ಅಷ್ಟು, ಅಂದರೆ ರೋಡಲ್ಲೆಲ್ಲ ಹೋಗ್ತಾ ಇರುವ ಗಾಡಿಯನ್ನು ನೋಡ್ತಾ ಇದ್ದೆ. ಮತ್ತು ನಮ್ಮ ಇಲ್ಲಿ ಊರಿನಲ್ಲಿ ನೆರೆಕರೆ ಒಂದು 2-3 ಬೈಕ್ ಬಿಟ್ಟಿದ್ದೇನೆ ಕೇಳಿ. ಅಷ್ಟು ಆಸೆ ಈ ಬೈಕ್ ಅಂದರೆ. ಯಾಕಂದರೆ ಇದು ಅಷ್ಟು ಕಂಫರ್ಟ್ ಉಂಟು ಇದು ಬೈಕ್ ರೈಡಿಂಗ್ ಪೊಸಿಷನ್ ಆಗಲಿ ಮತ್ತು ಎಲ್ಲ ರೀತಿಯಲ್ಲಿ ಒಂಥರ ಕಂಫರ್ಟ್. ಮತ್ತು ಮೈಲೇಜ್ ಒಳ್ಳೆಯದುಂಟು, 50-55 ಸಿಗ್ತದೆ. ಅದೇ ಲಾಂಗ್ ಸದ್ಯ ಮೊನ್ನೆ ಮಂತ್ರಾಲಯ ಹೋಗಿ ಬಂದೆ ಈ ಬೈಕಲ್ಲಿ, ಒಬ್ಬನೇ ಸೋಲೋ ರೈಡ್ ಹೋಗಿ ಬಂದೆ ಬೈಕಲ್ಲಿ. ಇನ್ನು ನಿಮಗೆ ಬೈಕಿನ ಬಗ್ಗೆ ನಾನು ಹೇಳ್ತೇನೆ ನೋಡಿ. ಇದು FZ ಯಮಹಾ FZ SV3. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಹಾಕಿದ್ದೇನೆ ಇದರಲ್ಲಿ. ಮತ್ತು ಒಂದು ಸೋಲೋ ರೈಡರ್ ಅಂತ 2 ಸೈಡ್ ಉಂಟು. ಮತ್ತು ಆಲ್ ಇನ್ ಒನ್ ನಾಶಿಕ್ ಅಂತ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ID 2 ಸೈಡ್ ಸ್ಟಿಕ್ಕರಿಂಗ್ ಮಾಡಿಸಿದ್ದೇನೆ. ಮತ್ತು ಮಂತ್ರಾಲಯ ಹೋದ ಬೈಕ್ ಆದ ಕಾರಣ ಒಂದು ರಾಯರಿದ್ದಾರೆ ಅಂತ ಒಂದು ಬರೆಸಿದ್ದೇನೆ, ಅಂದರೆ ಒಂದು ಮೆಮರಿಗೆ ಇರಲಿ ಅಂತ ಹೇಳಿ. ಈಗ ಇನ್ನು ಬೈಕ್ ಬಗ್ಗೆ ಹೇಳ್ತೇನೆ. ಯಾಕೆ ಬೈಕ್ ಅಂದರೆ ನೋಡಿ, ಫಸ್ಟ್ ಆಫ್ ಆಲ್ ಇದು ಹ್ಯಾಂಡಲ್ ಬಾರ್ ಉಂಟಲ್ಲ, ಇದು ಹ್ಯಾಂಡಲ್ ಬಾರೇ ನನಗೆ ತುಂಬ ಇಷ್ಟ. ಅಂದರೆ ಎಲ್ಲ ಹ್ಯಾಂಡಲ್ ಬಾರು ಹೆಚ್ಚಾಗಿ ಹೀಗೆ ಬಂದು ಹೀಗೆ ಡೌನ್ ಆಗಿ ಹೀಗೆ ಹ್ಯಾಂಡಲ್ ಬಾರ್ ಬರ್ತದೆ ಒಂಥರ ಹೀಗೆ. ಇದರಲ್ಲಿ ಹ್ಯಾಂಡಲ್ ಬಾರೇ ಒಂದು ಸ್ಟ್ರೈಟಾಗಿ ಒಳ್ಳೆಯದಿದೆ ಹೀಗೆ. ಮತ್ತು ಲೆಂತ್ ಇದೆ, ತುಂಬ ಅಗಲ ಸಹ ಉಂಟು ಹ್ಯಾಂಡಲ್ ಬಾರ್. ಮತ್ತು ಇದರ ಟ್ಯಾಂಕ್ ಡಿಸೈನ್, ಈ FZದು ಟ್ಯಾಂಕ್ ಡಿಸೈನ್ ನೋಡಿ ಹೇಗಿದೆ ಅಂದರೆ, ಇಲ್ಲಿ ನೋಡಿ. ಈಗ ನಾವೊಂದು ಬೈಕಿನ ಮೇಲೆ ಕೂತ ಮೇಲೆ ನೋಡಿ, ಈಗ ನಾವು ಕೂತ್ಕೊಳ್ತೇವೆ, ಇಲ್ಲಿ ನೋಡಿ, ಇಲ್ಲಿ ಒಂದು ಕೈ ಇಟ್ಕೊಂಡು ಒಂದು ಹೋಗೋದು ಫೀಲೇ ಬೇರೆ ಬೈಕ್. ಮತ್ತು ಇದು ಟ್ಯಾಂಕ್ ಹೈಟಲ್ಲಿ ಉಂಟು ಈ ಬೈಕದು. ಸೀಟಿನ ಮೇಲೆ ಕೂತ ಮೇಲೆ ಇದೊಂಥರ ಹೈಟಾಗಿ ಫೀಲೇ ಬೇರೆ ಇದು ಬೈಕಿದು. ಹೀಗೆ ಇದೆ ನೋಡಿ. ಇಲ್ಲಿ ಡಿಸೈನೇ ಇಷ್ಟ ನನಗೆ ತುಂಬ, ಈ ಥರದ್ದು 2 ಸೈಡ್ ಹೀಗೆ ಡಿಸೈನ್ ಉಂಟು. ಮತ್ತು ಅದರಲ್ಲಿ ಕೂತು ಹೋಗುವಾಗ ಈ ಥರ ಲುಕ್ ಕಾಣ್ತದೆ. ಅದು ಬೈಕ್ ಹೈಟಲ್ಲಿ ಕಾಣ್ತದೆ. ಟರ್ನಿಂಗ್ ರೇಡಿಯಸ್ ಸ್ವಲ್ಪ ಕಮ್ಮಿ, ಕಟ್ಟಿಂಗ್ ಎಲ್ಲ ಇಷ್ಟೇ ಇರೋದು. ಕಟ್ಟಿಂಗ್ ಇಷ್ಟೇ ನೋಡಿ, ಕಟ್ಟಿಂಗ್ ಇಲ್ಲ ತುಂಬ. ಸ್ವಲ್ಪ ಅಶೋಕ್ ಲೈಲ್ಯಾಂಡ್ ಬಸ್ಸು ಟ್ರಕ್ ಎಲ್ಲ ತಿರುಗಿಸಿದಾಗೆ ಆಗ್ತದೆ. ಪಕ್ಕಕ್ಕೆ ಟರ್ನ್ ಮಾಡಲಿಕ್ಕೆ ಆಗೋಲ್ಲ, ಅರ್ಜೆಂಟ್ ಇದ್ದರೆ ಎಲ್ಲ ಸ್ವಲ್ಪ ಕಷ್ಟ ಆಗ್ತದೆ ಅದು. ಮತ್ತು ಈ ಬೈಕಲ್ಲಿ ಫ್ರಂಟ್ ABS ಉಂಟು, ಬ್ರೇಕ್. ನೋಡಿ, ಬ್ರೇಕ್ ಬ್ರೆಂಬೋ ಅಂತ, ಅಂದರೆ ಬ್ರೆಂಬೋ ಅಂತ ಕಾಣ್ತದೆ. ಬೈ ಬ್ರೇ ಅಂತ ಇದೆ. ಹಾಗೆ ಬ್ರೇಕಿಂಗ್ ಎಲ್ಲ ಒಳ್ಳೆಯದುಂಟು, ತೊಂದರೆ ಇಲ್ಲ. ಫ್ರಂಟ್ ABS ಉಂಟು, ಬ್ಯಾಕ್ ಡಿಸ್ಕ್ ಬ್ರೇಕ್, ABS ಇಲ್ಲ. FZ ಇದರಲ್ಲಿ V3 ಮತ್ತು FZ V3ಯಲ್ಲಿ ಬ್ಯಾಕ್ ABS ಬರೋದಿಲ್ಲ. ಯಮಹಾ FZ V4ಅಲ್ಲಿ ಮತ್ತು MT-15ನಲ್ಲಿ R15 ರಿಯರ್ ABS ಕಾಣ್ತದೆ, ಅಂದರೆ ಬರ್ತದೆ. ಇದರಲ್ಲಿ ಬರೋದಿಲ್ಲ. ಮತ್ತು ಟಯರ್ ನೋಡಿ, ಇದು 140 ಸೆಕ್ಷನ್ ಆದ ಕಾರಣ, ಅಂದರೆ ಸ್ವಲ್ಪ ಟರ್ನ್ ಮಾಡಿ ಸ್ವಲ್ಪ ಕರ್ವ್ ಮಾಡಲಿಕ್ಕೆಲ್ಲ ಏನು ಕಷ್ಟ ಆಗೋದಿಲ್ಲ. ಟರ್ನಲ್ಲೆಲ್ಲ ಒಳ್ಳೆ ಬೆಂಡ್ ಮಾಡಿ ಬೈಕ್ ತಗೊಂಡು ಹೋಗ್ಲಿಕ್ಕೆ ಆಗ್ತದೆ. ಮತ್ತು ಸೀಟನ್ನು ಸ್ವಲ್ಪ ನಾನು ಮಾಡಿಫಿಕೇಷನ್ ಮಾಡಿದ್ದೇನೆ. ಒಂದು 2 ಸತಿ ಸೀಟ್ ಕವರ್ ಹಾಕಿದ್ದು ಸರಿಯಾಗಿರಲಿಲ್ಲ. ಇದು ಮತ್ತು 3ನೇ ಸಲ ಸೀಟ್ ಕವರ್ ಹಾಕಿಸಿದ್ದು. ಅಂದರೆ ಮೊದಲು ಫಸ್ಟ್ ಖಾಲಿ ಸೀಟ್ ಕವರ್ ಹಾಕಿದ್ದೆ, ಮತ್ತು ಈಗ ಸ್ವಲ್ಪ ಕುಷನೆಲ್ಲ ಹಾಕಿ ಸ್ಪಾಂಜ್ ಹಾಕಿ ನೋಡಿ ಎಷ್ಟು ಮೆತ್ತಗುಂಟು ಅಂತ ಗೊತ್ತಾಗ್ಬೋದು ನಿಮಗೆ. ನೋಡಿ, ಒತ್ತಿ ತೋರಿಸ್ತಾ ಇದ್ದೇನೆ, ಮೆತ್ತಗುಂಟು ಒಳ್ಳೆ. ಈಗ ಅಂದರೆ ಇದು ಸಿಂಗಲ್ ಕವರ್ ಉಂಟು ಮೇಲೆಯಿಂದ. ಮತ್ತು ಒಬ್ಬರು ಸೀಟ್ ಕವರ್ ಶಾಪ್ನವರೊಬ್ಬರು ಬೇರೆಯವರು ಹೇಳಿದರು, ಈ ಒರಿಜಿನಲ್ ಸೀಟ್ ಕವರನ್ನು ಸಹ ತೆಗೀರಿ, ಮೇಲಿಂದ ಒಂದೇ ಲೇಯರ್ ಸೀಟ್ ಕವರ್ ಸಾಕು, ಅದು ಹಾಗಿದ್ದರೆ ಸ್ಮೂತ್ ಬರೋದು. ಮತ್ತು ಇದರಲ್ಲಿ
ಸ್ಪಾಂಜ್ 3 ಲೇಯರ್ ಸ್ಪಾಂಜ್ ಹಾಕಿದೆ ಡೈರೆಕ್ಟ್ ಹೀಗೆ. ಮತ್ತು 1 ಲೇಯರ್ ಇಲ್ಲಿ ಸೀಟ್ ನಾವು ಕೂತ್ಕೊಳ್ಳೋಲ್ಲಿ ಇಲ್ಲಿ ದಪ್ಪ ಉಂಟು. ಒಟ್ಟಿಗೆ ಒಂದು 4 ಲೇಯರ್ ಸೀಟ್ ಕವರ್ ಉಂಟು. ಸಾರಿ ತಪ್ಪಿತು, ಇದು ಸೀಟಲ್ಲಿ ಸ್ಪಾಂಜ್ ಇದೆ, 4 ಲೇಯರ್ ಸ್ಪಾಂಜ್ ಇದೆ. ಕೆಲವು ಸಲ ಸಡನ್ ಮಾತಾಡುವಾಗ ಅದು ತಪ್ತದೆ. ಅಂದರೆ ನಾವು ಪ್ಲ್ಯಾನ್ ಮಾಡಿ ಮಾತಾಡ್ತಲ್ಲ, ಆನ್ ದ ಸ್ಪಾಟ್ ಬೈಕಿನ ಬಗ್ಗೆ ಹೇಳುವಾಗ ಸ್ವಲ್ಪ ತಪ್ತದೆ. ಮತ್ತು ಇದು ಬ್ಲ್ಯಾಕ್. ನನಗೆ ಇದರಲ್ಲಿ ಹೈಯೆಸ್ಟ್ ಲೈಕ್ ಅಂದರೆ ಕಲರ್ ಬ್ಲೂ ಮತ್ತು ಮೆಜೆಸ್ಟಿಕ್ ರೆಡ್ ಮತ್ತು ಬ್ಲೂ ಸೂಪರ್ ಕಾಣ್ತದೆ ಬೈಕ್. ಬ್ಲ್ಯಾಕ್ ಸಹ ತೊಂದರೆ ಇಲ್ಲ, ನನಗೆ ತುಂಬ ಲೈಕ್ ಇದ್ದದ್ದು ಬ್ಲೂ ಮತ್ತು ರೆಡ್. ಅದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಆಗ್ತದೆ. V4 ತಗೊಳ್ಬೇಕು, FZಲ್ಲಿ V4. ಮತ್ತು ಬೇರೆ ಬೈಕ್ ಬಗ್ಗೆ ಹೇಳಬೇಕಂದ್ರೆ ಕ್ಲಚ್ ಎಲ್ಲ ಸ್ಮೂತ್ ಉಂಟು, ಕ್ಲಚ್ ಒಳ್ಳೆ ಸ್ಮೂತ್ ಇದೆ. ಮತ್ತು ಗೇರ್ ಶಿಫ್ಟಿಂಗು ಅಷ್ಟೇ ಸ್ಮೂತ್ ಇದೆ. ಮತ್ತು ಹಿಂದೆ ಕೂತ್ಕೊಳ್ಳೋರಿಗೆ ಸ್ವಲ್ಪ ಹೈಟ್ ಆಗ್ಬೋದು ಬೈಕು. ಹೈಟ್ ಸ್ವಲ್ಪ ತುಂಬ ಏನು ಹೈಟ್ ಇಲ್ಲ, ತುಂಬ ಏಜ್ಡ್ ಪರ್ಸನ್ ಅವರಿಗೆಲ್ಲ ಸ್ವಲ್ಪ ಹೈಟ್ ಅಂತ ಆಗ್ಬೋದು. ಮತ್ತು ಇಂಡಿಕೇಟ್ರ್ ನಾರ್ಮಲ್ ಬರ್ತದೆ, ಹೆಲೋಜನ್ 2 ಸೈಡ್ ಇಂಡಿಕೇಟ್ರ್. ಅದು LED ಕೊಟ್ಟಿದ್ದಾರೆ. ಬ್ರೇಕ್ ಲೈಟ್ ಇದರಲ್ಲಿ FZS ಅಲ್ಲಿ ಬ್ರೇಕ್ ಲೈಟ್ ಅದು LED ಕೊಟ್ಟಿದ್ದಾರೆ. V4 ಇದಕ್ಕೆ LED ಶೂಟೇಬಲ್ ಆಗ್ತದೆ, ಸ್ವಲ್ಪ ಕಾಸ್ಟ್ಲಿ ಆಗ್ತದೆ. ಒಂದು 4,000 ಏನೋ ಆಗ್ತದೆ, 4,500 ಆಗ್ತದೆ. 4 ಸೆಟ್ಟು, 2 ಸೆಟ್ ಬ್ಯಾಕಿಗೆ LED ಇಂಡಿಕೇಟ್ರ್, ಫ್ರಂಟ್ LED ಇಂಡಿಕೇಟ್ರ್. ಮತ್ತು ಈ ಟ್ಯಾಂಕ್ ಡಿಸೈನೇ ತುಂಬ ಇಷ್ಟ ನೋಡಿ, ಎಷ್ಟು ಲಾಂಗ್ ಆಗಿ ಚೆಂದ ಸ್ಟೈಲಾಗಿ ಕಾಣ್ತದೆ ನೋಡಿ, ತುಂಬ ಲೈಕ್ ಆದ್ದದೇ ನನಗೆ. ಮತ್ತು ನಿಮಗೆ ಬೈಕ್ ಇದು ಇಲ್ಲಿ ಲೈಟ್ ಅಡ್ಜಸ್ಟ್ ಮಾಡಲಿಕ್ಕೆ ಒಂದು ಲೆಫ್ಟ್ ಸೈಡ್ ಇಲ್ಲಿ ಸ್ಟಾರ್ ಸ್ಕ್ರೂ ಡ್ರೈವರ್ ಇದ್ದರೆ ಅಂದರೆ ಇದರಲ್ಲಿ ಅಡ್ಜಸ್ಟ್ ಮಾಡ್ಬೋದು. ನಾನೀಗ ಹೈಟು ಒಮ್ಮೆ ಎಲ್ಲ ಮಾಡಿ ಹೈಟು ಡೌನಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ಈಗ ಹೈಟೇ ಇಟ್ಟಿದ್ದೇನೆ. ಸ್ವಲ್ಪ ವೈಡ್ ಆ್ಯಂಗಲ್ ಆಗಿ ಸ್ಪ್ರೆಡ್ ಇದ್ದರೆ ಸ್ವಲ್ಪ ಕ್ಲೀನ್ ಕಾಣ್ತದೆ ರೋಡು. ಮಾತ್ರ ನಿಮಗೆ ರೋಡು ಎಂತ ಹೇಳೋದು, ಲಾಂಗು ಅಂದರೆ ದೂರಕ್ಕೆ ಚೆಂದ ಕಾಣ್ತದೆ, ದೂರಕ್ಕೆ ಕ್ಲಿಯರಾಗಿ ಕಾಣ್ತದೆ. ಹತ್ತಿರಕ್ಕೆ ಸ್ವಲ್ಪ ನಿಮಗೆ ಗುಂಡಿ ಎಲ್ಲ ಇದ್ದರೆ ಪಕ್ಕ ಗೊತ್ತಾಗುವ. ಆಫ್ಟರ್ ಮಾರ್ಕೆಟ್ LED ಲೈಟ್ ಹಾಕಿದರೆ ಸ್ವಲ್ಪ ಕಾಣ್ಬೋದು ರೋಡೆಲ್ಲ ಫುಲ್. ರೋಡ್ ಪ್ರೆಸೆನ್ಸ್ ರಾತ್ರಿ ಆಗೋ ಒಳ್ಳೆ ಕಾಣ್ಬೋದು. ಮತ್ತು ಬೈಕ್ ಬಗ್ಗೆ ಬೇರೆ ಏನು ವಿಶೇಷ ಇಲ್ಲ. ಪವರ್ ಇದರಲ್ಲಿರೋದು ಪವರ್ 12.4 PS. ಮತ್ತು ಬ್ಲ್ಯಾಕ್ ಕಲರ್ ಒಳ್ಳೆ ಕಾಣ್ತದೆ, ಹಾಗೇನು ತೊಂದರೆ ಇಲ್ಲ. ಆದರೆ ಲೈಕ್ ಇತ್ತು ನನಗೆ ಮೆಜೆಸ್ಟಿಕ್ ರೆಡ್ ಮತ್ತು ಬ್ಲೂ ಅಲ್ಲಿ ತೊಗೊಳ್ಬೇಕಂತೆಲ್ಲ ಇತ್ತು. ರೇಟ್ ಜಾಸ್ತಿ ಆಗ್ತದೆ ಅದಕ್ಕೆ, 1,65,000 1,70,000 ಎಲ್ಲ ಆಗ್ತದೆ. ಅಲ್ಲಿ ಬೆನಿಫಿಟ್ ಏನಂದರೆ ಟ್ರ್ಯಾಕ್ಷನ್ ಕಂಟ್ರೋಲು ಮತ್ತು ಡಬಲ್ ABS ಎಲ್ಲ ಬರ್ತದೆ ಹಾಗೆ. ಮತ್ತು ಚೈನಿಗೆಲ್ಲ ಊಬ ಹಾಕ್ತಾ ಇರಬೇಕು. ಮತ್ತು ಬೇರೆ ಏನಂದರೆ ಇಲ್ಲಿ ಇಂಜಿನ್ ಆಯಿಲ್ ಇಲ್ಲಿ ಇದುಂಟು, ಇಲ್ಲಿ ಇಂಜಿನ್ ಆಯಿಲ್ ಇದು ಆಯಿಲ್ ಫಿಲ್ಟ್ರ್ ತೆಗಿಲಿಕ್ಕೆ ಒಂದು ಆಪ್ಷನ್ ಇಲ್ಲಿ ಹೊರಗಡೆ ಕೊಟ್ಟಿದ್ದಾರೆ. ಇಂಜಿನ್ ಆಯಿಲ್ ಫಿಲ್ಟರ್ ತೆಗಿಲಿಕ್ಕೆ ಕೆಲವು ಬೈಕಲ್ಲಿ ಇಂಜಿನಲ್ಲಿ ತೆಗೆದಾಗಬೇಕಾಗ್ತದೆ, ಸ್ವಲ್ಪ ಕೆಲಸ ಜಾಸ್ತಿ ಇರ್ತದೆ. ಈಗಿನ ಹೊಸ ಬೈಕಲ್ಲೆಲ್ಲ ಇಂಜಿನ್ ಆಯಿಲ್ ಚೇಂಜ್ ಮಾಡುವಾಗ ಆಯಿಲ್ ಫಿಲ್ಟ್ರ್ ಇಲ್ಲಿ ಹೊರಗಡೆಯಿಂದಲೇ ಸ್ವಲ್ಪ ತೆಗೆದು ಸುಲಭದಲ್ಲಿ ಫಿಟ್ ಮಾಡ್ಬೋದು. ಇದು ಸೆಲ್ಫ್ ಮೋಟ್ರ್ ನೋಡಿ. ಮತ್ತು ECU ಎಲ್ಲ ಉಂಟು ಇದರಲ್ಲಿ. ಬೇರೆ ಏನು ಅಷ್ಟು ಹೇಳಲಿಕ್ಕೆ ಇದರಲ್ಲಿ ಇಲ್ಲ. ಹಾಗೆ ಕಂಫರ್ಟ್, ಫ್ಯಾಮಿಲಿಯವರಿಗೆ ಹೋಗಲಿಕ್ಕೆ ಕಂಫರ್ಟ್ ಬೈಕು. 2 ಜನ ಮದುವೆ ಆಗಿ ಫ್ಯಾಮಿಲಿಯವರಿಗೆ ಹೋಗೋವರಿಗೆ ಸಹ ಏನು ತೊಂದರೆ ಇಲ್ಲ. ಸೀಟೆಲ್ಲ ಸಿಂಗಲ್ ಸೀಟಾಗಿ ಒಳ್ಳೆ ಕಂಫರ್ಟ್ ಕೊಟ್ಟಿದ್ದಾರೆ. ಆಫ್ಟರ್ ಮಾರ್ಕೆಟ್ ನೀವು ಸ್ವಲ್ಪ ಸ್ಪಾಂಜ್ ಎಲ್ಲ ಹಾಕಿ ಚೆಂದ ಮೆತ್ತಗೆ ಮಾಡಿದರೆ ಒಳ್ಳೆ ಹೋಗಲಿಕ್ಕೆ ತೊಂದರೆ ಇಲ್ಲ. ಮತ್ತು ಲಾಂಗ್ ಹೋಗುವಾಗ ಎಲ್ಲ ಬೈಕಲ್ಲಿ ಟಯರ್ಡ್ ಆಗ್ತದೆ. ಲಾಂಗಿಗೆ ಕಾರೇ ಒಳ್ಳೆಯದು, ಆದರೆ ಬೈಕಲ್ಲಿ ಹೋಗುವ ಒಂದು ಫೀಲೇ ಬೇರೆ ಬೈಕಲ್ಲಿ. ಹಾಂ ಗಾಯ್ಸ್, ಇದು ಬೈಕಿನ ಬಗ್ಗೆ ಸ್ವಲ್ಪ ಗೊತ್ತಿರುವಷ್ಟು ಹೇಳಿದ್ದೇನೆ, FZ ಬೈಕ್ ಬಗ್ಗೆ. ಮತ್ತು ನೆಕ್ಸ್ಟ್ ಒಂದು ADV ಬೈಕ್ ತಗೊಂಡು ಅಡ್ವೆಂಚರ್ ಬೈಕ್ ಒಂದು ಲಾಸ್ಟ್ ಒಂದು ಪರ್ಚೇಸ್ ಮಾಡಿ ಅಲ್ಲಿಗೆ ಸ್ಟಾಪ್ ಮಾಡುವಂಥ ಸಹ ಇದ್ದೇನೆ, ನೋಡಬೇಕು. ಮತ್ತು ಬೈಕ್ ಕ್ರೇಜ್ ತುಂಬ ಬಂದರೆ ಸಹ ಕಷ್ಟ. ಬೈಕ್ ಉಂಟೆಷ್ಟಂದರೆ ಈಗ ಒಂದು 25-30 ಕಂಪೆನಿ ಉಂಟು, ಅದರಲ್ಲಿ ಯಾವ ಬೈಕ್ ತಗೊಳ್ಳೋದಂತ ಗೊತ್ತಾಗೋದಿಲ್ಲ. ಈಗಿನ ನಮ್ಮ ಯಂಗ್ ಜನ್ರೇಷನ್ ಅವರಿಗೆ ಈಗ
ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಡ್ವೆಂಚರ್ ಬೈಕೇ ಒಳ್ಳೇದು. ನಮ್ಮದು ಎಲ್ಲಿ ರೂಟು ಸರಿ ಇಲ್ಲ, ಇಲ್ಲಿ ಇಂಡಿಯಾದಲ್ಲಿ ರೋಡ್ ಸರಿ ಇರೋದಿಲ್ಲ ಎಲ್ಲಿ ಸಹ. ಆದ ಕಾರಣ ಅಡ್ವೆಂಚರ್ ಬೈಕೇ ತಗೊಳ್ಳೋದು ಬೆಸ್ಟ್. ನನಗೆ ಸಹ ಅಡ್ವೆಂಚರ್ ಬೈಕು ಆಗ್ಬೋದು ಅಂತ ಇತ್ತು, ಆದರೆ ನನಗೆ ಎಕ್ಸ್ಪಲ್ಸಿಂದಲೂ ಜಾಸ್ತಿ ಈ ಬೈಕ್ ಇಷ್ಟ ಇತ್ತು. ಹಾಗೆ ಈ ಬೈಕ್ ಫಸ್ಟ್ ತಗೊಂಡದ್ದು. ಮತ್ತು ಹೊಸ ವೀಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ವೆಯ್ಟ್ ಮಾಡ್ತಾಯಿರಿ. ಒಳ್ಳೆಯ ವಿಷಯ, ಒಳ್ಳೆಯ ಒಂದು ವಿಷಯದೊಂದಿಗೆ ನಿಮ್ಮೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ಕಾಯ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಇಲ್ಲಿಗೆ ಎಂಡ್ ಮಾಡ್ತೇನೆ. ಓಕೆ.